ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನಲ್ಲಿ ನೂತನ ರೈತರ ಭವನ ಉದ್ಘಾಟನಾ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಇವರು ಉದ್ಘಾಟಿಸಿ ಮಾತನಾಡಿದರು. ನಾವು ಎಲ್ಲರೂ ರೈತನ ಮಕ್ಕಳು, ನಾವು ಒಟ್ಟಾಗಿ ಸೇರಿಕೊಂಡು ಮಾದಾಯಿ ಕಳಸಾ ಬಂಡೂರಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಮಾಡಿದ್ದು, ಇನ್ನು ಮುಂದೆ ಅದರ ಬಗ್ಗೆ ಧ್ವನಿ ಎತ್ತುವಾಗಿ ಹೇಳಿದರು. ಈ ವೇಳೆ ಅಣ್ಣಿಗೇರಿ ದಾಸೋಹ ಮಠದ ಪೂಜ್ಯರು ಆದ ಶ್ರೀಕುಮಾರೇಶ್ವರ ಸ್ವಾಮೀಜಿ ಮಾತನಾಡಿ, ನಾವು ಕಳಸಾ ಬಂಡೂರಿ ಜಾರಿಗೆ ಆಗೋ ತನಕ ನಿಮ್ಮ ಬೆನ್ನ ಹಿಂದೆ ಇರ್ತೀವಿ ಎಂದಿದ್ದಾರೆ. ಈ ಭವ್ಯ ವೇದಿಕೆಯೊಳಗೆ ಸುಖಾಸೀನರಾಗಿ ಮಾತನಾಡಿ ನಿರ್ಗಮಿಸಿದ ಮಾಜಿ ಸಚಿವರ ಆದಿಯಾಗಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯ ಮುಖ್ಯ ರೈತ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸದ್ಭಕ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇವರೆಲ್ಲ ಹೆಸರು ಹೇಳಕ್ಕೆ ನಾವು ಒಂದು 15 ನಿಮಿಷ ಹೋಗುತ್ತನ್ನೋದಕ್ಕೆ ಪೂರ್ಣವಾಗಿ ಈ ವೇದಿಕೆಯೊಳಗೆ ಹೇಳುವುದಕ್ಕೆ ಹೋಗಂಗಿಲ್ಲ. ಒಂದು ಸೂತ್ರವನ್ನ, ರೈತಂ ನಾಸ್ತಿ ಭಿಕ್ಷುಕ, ರೈತ ಎಂದೆಂದು ಭಿಕ್ಷುಕನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ. ಕಾರಣ ಒಂದು, ರೈತ ಅರ್ಥಾತ್ ಅನ್ನದಾತ. ಅವನಿಂದ ಈ ಲೋಕಕ್ಕೆ ಅನ್ನ ನೀಡುವ ಕಾರ್ಯ ನಡೆದೈತಿ ವಿನಃ ಆತ ಭಿಕ್ಷುಕನಾಗುವುದಕ್ಕೆ ಎಂದೆಂದೂ ಸಾಧ್ಯವಿಲ್ಲ. ರೈತನಿಂದನೇ ಈ ಲೋಕ, ರೈತನಿಂದನ ಭೂಲೋಕ. ಈ ಲೋಕ ಅನ್ನೋದಕ್ಕಿಂತಲೂ ಭೂಲೋಕ. ಉಳಿದ ಲೋಕದೊಳಗ ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದಾಸೋಹ ಮಠದ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೈತ ಹೋರಾಟಗಾರರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಹುಗಾರವರೇ ಮತ್ತು ರೈತ ಹೋರಾಟದಿಂದ ತಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜ್ ಅನ್ನ, ಲಾಠಿ ಹೇಟನ್ನು ತಿಂದು ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿ ಹಾಗೂ ಕುಮಾರಸ್ವಾಮಿ ಹಿರೇಮಠ ಅವರೇ ಮತ್ತು ವಕೀಲರು ಸತತವಾಗಿ ಹೋಗಿದ್ರೆ ವೀರಣ್ಣ ಮಳಗಿ ಅವರೇ, ಯೋಗಪ್ಪನವರೇ ಮತ್ತು ಕಂಬಳಿ ಅವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ಪಕ್ಷ ಹಾಗೂ ಪುಟ್ಟಣ್ಣವರವರೇ, ಅಡಕ ಅವರೇ, ಮಹೇಶ್ ಅಂಗಡಿ ಅವರೇ, ಅವರ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇವತ್ತು ಎದೆ ಒಡ್ಡಿ ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂಥ ಶಕ್ತಿ ಇವತ್ತು ಎಲ್ಲ ರೈತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದು ನವಲಗುಂದ ಮತ್ತು ನರಗುಂದ ಮತ್ತು ಅಣ್ಣಿಗೇರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರೂ ಕೂಡ ಅದನ್ನು ನೇರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿಂದ ಕೂಡ ಮಾಡ್ತಾ ಬಂದಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ನಾನು ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಆದರೆ ರೈತರ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಎತ್ತಕ್ಕಂಥದ್ದು, ಅದಕ್ಕೆ ಎದೆ ಒಡ್ಡಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ, ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಕಳಸಾ ಬಂಡೂರಿ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ. ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಪಡಿತಕ್ಕಂಥ ಸಂದರ್ಭ ಇರ್ಬೋದು, ಕುಡಿ ನೀರಿನ ಸಂದರ್ಭ ಇರ್ಬೋದು, ಹೊಲಕ್ಕೆ ನೀರು ಬರ್ಬೇಕನ್ನುವಂಥ ಸಂದರ್ಭ ಇರ್ಬೋದು. ನಾವು ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟದಲ್ಲಿ ಹತ್ತಿಗಟ್ಟಿ ಮಾಡಿದ್ರೆ ಒಣ್ಣಿಗೆಗೆ 1,30,30,000 ಹತ್ತಿಗಟ್ಟಿ ಮಾಡಿದ್ರು. ಇದು ಒಂದು ಹೆಮ್ಮೆಯ ವಿಷಯ. ರೈತರು ಇದರ ಲಾಭ ಚೆನ್ನಾಗಿ ರೈತರಿಗೆ ತಲುಪಿದೆ ಅಂತ ಹೇಳಕ್ ನಾನು ಬಯಸ್ತೀನಿ. ಇದರ ಒಟ್ಟಾರೆ ಅಮೌಂಟು ಒಂದು 100 ಕೋಟಿಗಿಂತಲೂ ಜಾಸ್ತಿ ಆಗಿದೆ. ಇದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಮತ್ತು ಯಾವುದೇ ಒಂದು ತೊಂದರೆಯನ್ನು ಇಲ್ಲದಂಗೆ ಖರೀದಿ ಪ್ರಕ್ರಿಯೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ತಾಲೂಕಿನ ರೈತ ಮುಖಂಡರಿಗೆ ಹಾಗೂ ರೈತರಿಗೆ ಹಸಿರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಪಿ ಹುಗಾರ್, ಭಗವಂತಪ್ಪ ಪುಟ್ಟಣವರ್, ಈರಣ್ಣ ಮಳಗಿ, ಬಸವರಾಜ್ ಯೋಗಪ್ಪನವರ್, ಗಂಗಾಧರ ಧರಣನವ್, ಸಾವಿರ ರೈತರು ಹಾಗೂ ರೈತ ಮುಖಂಡರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಂತಪ್ಪ ಕೋಳೂರ, ಎಜೆ ನ್ಯೂಸ್, ಧಾರವಾಡ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.